ಆತ್ಮೀಯ ವೀಕ್ಷಕರೇ, ಸಾಮಾನ್ಯವಾಗಿ ಎಲ್ಲರೂ ಕೇಳೋ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟು ದೊಡ್ಡ ಬ್ರಹ್ಮಾಂಡದಲ್ಲಿ ಇಷ್ಟೊಂದು ಜನ ಸಾಧಕರಿದ್ದಾರಲ್ವ, ಹೇಗೆ ಆ ಸಾಧಕರುಗಳು ತಾವು ಅಂದ್ಕೊಂಡಿದ್ದನ್ನೇ ಸಾಧಿಸ್ತಾ ಹೋಗ್ತಾರೆ? ಎಲ್ಲರಿಗಂತೂ ಅದ್ವಿತೀಯವಾಗಿರುವಂತಹ ಒಂದು ಸಾಧನೆಯನ್ನು ಮಾಡಿರ್ತಾರೆ, ಹೆಸರು ಮಾಡ್ತಾರೆ, ದುಡ್ಡೂ ಮಾಡ್ತಾರೆ. ಹೇಗೆ ಸಾಧ್ಯ? ಅದನ್ನು ನಾವೆಲ್ಲ ಯಾಕೆ ಮಾಡೋಕ್ಕಾಗೋದಿಲ್ಲ ಅಂತ ಅನುಮಾನ ಸಾಮಾನ್ಯವಾಗಿ ಎಲ್ರಿಗೂ ಬರ್ತಾ ಇರುತ್ತೆ, ಹೌದಲ್ವಾ? ಇವತ್ತು ನೋಡಿ, ನಿಮಗೆ ಆ ಒಂದು ರಹಸ್ಯದ ಕೀಲಿಕೈ ಅಂತ ಏನು ಹೇಳ್ತೀವಲ್ಲ, ಸೀಕ್ರೆಟ್ ಆಫ್ ದಿ ಸಾಧನ, ಅದನ್ನು ನಾನು ನಿಮ್ಮ ಹತ್ರ ಹೇಳ್ತಾ ಹೋಗ್ತೀನಿ. ಎಲ್ಲ ಮನುಷ್ಯರು ಕೂಡ ಒಂದೇ, ಆದರೆ ಅದ್ರ ಕೆಲವೊಂದು ಜನ ಹುಟ್ಟುತ್ತಾನೆ ಕೆಲವೊಂದು ಅದೃಷ್ಟವನ್ನು ತಂದಿರ್ತಾರೆ ಅಂತ ಕೆಲವರು ಹೇಳ್ತಾರೆ. ಆ ಅದೃಷ್ಟ ಬೇರೆ ಯಾವುದೂ ಅಲ್ಲ, ಅವರ ಸುಪ್ತ ಪ್ರಜ್ಞೆ, ಸಬ್ಕಾನ್ಷಿಯಸ್ ಮೈಂಡ್. ಯಾವ ಮನುಷ್ಯ ಅಥವಾ ಯಾವ ವ್ಯಕ್ತಿ ಅಥವಾ ಯಾವ ಸಾಧಕ ತನ್ನ ಸುಪ್ತ ಪ್ರಜ್ಞೆಯ ಶಕ್ತಿಯನ್ನು ಬಳಸ್ಕೋತಾನೋ ಅವನು ಖಂಡಿತ ಈ ಪ್ರಪಂಚದಲ್ಲಿ ಅಥವಾ ಬ್ರಹ್ಮಾಂಡದಲ್ಲೇ ಅದ್ವಿತೀಯನಾಗಿ ಬೆರೀತಾ ಹೋಗ್ತಾನೆ. ಇವತ್ತು ನಮ್ಮ ಸುತ್ತಮುತ್ತಲು ನೋಡ್ತಾ ಇದ್ದೀವಿ, ಎಷ್ಟೋ ಜನ ಬೇರೆ ಬೇರೆ ಫೀಲ್ಡ್ಗಳಲ್ಲಿ ತುಂಬ ಒಳ್ಳೆಯ ಹೆಸರುಗಳು ಮಾಡಿರ್ತಾರೆ. ಸ್ಪೋರ್ಟ್ಸ್ ಇರ್ಬೋದು, ಲಿಟ್ರೇಚರ್, ಸಾಹಿತ್ಯ ಇರ್ಬೋದು, ಸಂಗೀತ ಇರ್ಬೋದು, ಯಾವುದೇ ಕಲೆ ಪ್ರಾಕಾರಗಳಿರ್ಬೋದು. ಎಲ್ಲರಿಗೂ ಕೂಡ ಸಾಧಕೆ ಒಂದೇ ಒಂದು ಕೀ ಅಂತಂತಂದರೆ ಸುಪ್ತ ಪ್ರಜ್ಞೆಯ ಉಪಯೋಗ. ಹಾಗಾದ್ರೆ ಹೇಗೆ ಮಾಡೋದು? ಕಾನ್ಷಿಯಸ್ ಮೈಂಡ್ ಎಲ್ರಿಗೂ ಗೊತ್ತಿದೆ, ನಾವು ನೀವು ಈಗ ಮಾತಾಡ್ತಾ ಇದ್ದೀವಲ್ಲ, ಅದು ಒಂದು ಬಾಹ್ಯ ಪ್ರಜ್ಞೆ. ಸಬ್ಕಾನ್ಷಿಯಸ್ ಮೈಂಡ್ ಹೇಗೆ ಅಂತಂತಂದರೆ, ನಾವು ಏನು ಪ್ರತಿ ದಿವಸ ನಮ್ಮ ಪಂಚೇಂದ್ರಿಯಗಳಿಂದ ಈ ಬ್ರಹ್ಮಾಂಡವನ್ನು ನೋಡ್ತೀವಲ್ಲ, ಅದರಿಂದ ಕೆಲವು ಅನುಭವಗಳು ನಮ್ಗೆ ಆಗ್ತಾ ಹೋಗ್ತಿರುತ್ತೆ. ಕಣ್ಣು, ಕಿವಿ, ನಾಲಿಗೆ, ಚರ್ಮ, ಸ್ಪರ್ಶಜ್ಞಾನ, ಹೀಗೆ ಗ್ರಹಿಸ್ತಾ ಹೋಗ್ತಿರ್ತೀವಿ. ಅದು ಬರೀ ಇಂದ್ರಿಯಗಳಿಗೆ ಮಾತ್ರ ಸಂಬಂಧಪಟ್ಟಿದ್ದು. ಈ ಬಾಹ್ಯ ಮನಸ್ಸಿನಿಂದ ನಾವು ಏನು ಅನುಭವವನ್ನು ಪಡಿತೀವೋ ಅದು ಒಳಗಡೆ ಡ್ರಿಪ್ ಇರಿಗೇಷನ್ ಥರ ಒಳಗಡೆ ಇಳಿಯುತ್ತಲ್ಲ, ಅದೇ ಸುಪ್ತ ಪ್ರಜ್ಞೆ. ಆ ಒಂದು ಸತಿ ಸುಪ್ತ ಪ್ರಜ್ಞೆಗೆ ಈ ಅನುಭವಗಳು ಹೋಯಿತು ಅಂತಂದರೆ ನಮ್ಮ ಮನಸ್ಸು ಅದನ್ನು ಒಪ್ಕೊಂಡ್ಬಿಡುತ್ತೆ. ಒಂದು ಸತಿ ಅದು ಒಪ್ಕೊಂಡ್ಮೇಲೆ ನಮ್ಮ ದೇಹದ ಎಲ್ಲ ಚಯಾಪಚಯ ಕ್ರಿಯೆಗಳು ಕೂಡ ಆ ಒಂದು ಸುಪ್ತ ಪ್ರಜ್ಞೆಯ ಆದೇಶದ ಮೇರೆಗೆ ನಡೀತಾ ಹೋಗುತ್ತೆ. ಈಗ ಒಬ್ಬರು ಉದಾಹರಣೆ ಕೊಡ್ತೀನಿ. ಒಬ್ಬ ಸ್ಪೋರ್ಟ್ಸಲ್ಲಿ ಟಾಪ್ ಅಥ್ಲೆಟಿಕ್ ಆಗಬೇಕು ಅಂತ ಇರುತ್ತೆ. ಅವನು ಯಾವಾಗಲೂ ಅದನ್ನೇ ಕನಸು ಕಾಡ್ತಾ ಇರ್ತಾನೆ. ನಿಮಗೆಲ್ಲ ಗೊತ್ತಿದೆ, ಕ್ರಿಕೆಟ್ ಅಂತಂದಾಗ ಈಟ್ ಕ್ರಿಕೆಟ್, ಸ್ಲೀಪ್ ಕ್ರಿಕೆಟ್, ಡೈನ್ ವಿತ್ ಕ್ರಿಕೆಟ್ ಅಂತ ಹೇಳ್ತೀವಲ್ವ, ಅದೇ ಥರ ನಿಮಗೆ ಜೀವನದಲ್ಲಿ ಏನು ಆಸಕ್ತಿ ಇದೆಯೋ ಅದರ ಬಗ್ಗೆ 24 ಗಂಟೆಗಳು ಕೂಡ ಅದೇ ಒಂದು ನೆನಪಿನಲ್ಲಿರಿ, ಅದೇ ಗುಂಗಿನಲ್ಲಿರಿ. ಅದೇ ಥರ ಪ್ರತಿಯೊಂದು ಕ್ಷಣದಲ್ಲೂ ಕೂಡ ನಾನು ಒಳ್ಳೆ ಅಥ್ಲೆಟಿಕ್ ಆಗಿಬಿಟ್ಟಿದ್ದೀನಿ, ಇವತ್ತು ಸ್ಪೋರ್ಟ್ಸ್ ಹೋಗ್ತಾ ಇದ್ದೀನಿ, ನನಗೆ ಅವಾರ್ಡ್ಸ್ಗಳು ಸಿಗುತ್ತೆ, ದುಡ್ಡು ಬರುತ್ತೆ, ಈ ಥರ ಗುಂಗಿನಲ್ಲಿದ್ದಾಗ ಏನಾಗುತ್ತೆ, ನಿಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಸತತ ಆಲೋಚನೆಯನ್ನು ಹೀರಿಕೊಂಡು ತಾನು ಬೆಳೆಯುತ್ತೆ. ಒಂದು ಸತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಹೊರಟೋಗ್ಬಿಟ್ರೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಹೋಗುತ್ತೆ ಸ್ನೇಹಿತರೆ. ಒಂದು ಸತಿ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಆಳವಾಗಿ ಇಳಿದಂತಹ ಅನುಭವ, ವಿಜುವಲೈಸೇಷನ್, ದೃಶ್ಯೀಕರಣ ಏನು ಚಿತ್ರಿತ ಆಗಿರುತ್ತೆ ನಮ್ಮ ಒಳ ಮನಸ್ಸಿನಲ್ಲಿ, ಅದೇನೇ ನಿಮ್ಮ ಜೀವನದಲ್ಲಿ ನಿಮಗೆ ಸಹಕಾರಿಯಾಗೋದು. ನಾನು ಸ್ಪೋರ್ಟ್ಸ್ ಅಂತ ತೊಗೊಂಡೆ. ಸ್ಪೋರ್ಟ್ಸಲ್ಲಿ 24 ಗಂಟೆ ಅದೇ ಗುಂಗಲಿದ್ದಾಗ ಏನಾಗುತ್ತೆ, ಅದು ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಳಿಯುತ್ತೆ. ಯಾವಾಗ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಇಳಿಯುತ್ತೋ ಅದಕ್ಕೂ ಯೂನಿವರ್ಸಲ್ ಶಕ್ತಿ, ವಿಶ್ವಶಕ್ತಿಗೂ ಒಂದು ಕನೆಕ್ಷನ್ ಇರುತ್ತೆ. ಅದು ನಿಮಗೇ ಗೊತ್ತಿಲ್ಲದಿದ್ದಂಗೆ ಒಂದು ಸ್ಪೋರ್ಟ್ಸಲ್ಲಿರುವಂತಹ ಅದ್ವಿತೀಯ ಪರ್ಸನ್ ನಿಮಗೆ ಭೇಟಿ ಮಾಡುವಂತಹ ಒಂದು ಸಂದರ್ಭನ ಕ್ರಿಯೇಟ್ ಮಾಡುತ್ತೆ, ಅಥವಾ ಅದಕ್ಕೆ ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳೇ ನಿಮ್ಮ ಹತ್ರ ಬರ್ತಾರೆ. ಹೀಗಾಗಿ ನೀವು ಕೂಡ ಆ ಫೀಲ್ಡಲ್ಲಿ ಸಾಧನೆಯನ್ನು ಮಾಡ್ತೀರಾ. ಹಾಗಾಗಿ ಇವತ್ತು ನೀವೇನು ಕಲ್ತ್ಕೋಬೇಕು ಅಂದರೆ, ಯಾವುದೇ ಸಾಧನೆಯನ್ನು ಮಾಡಬೇಕಾದ್ರೂ ನಿಮ್ಮ ಆಲೋಚನೆ ಇದೆಯಲ್ಲ, ಸತತವಾಗಿ ಅದರ ಬಗ್ಗೆನೇ ಆಲೋಚನೆ ಮಾಡಿ. ಒಳ್ಳೆಯದು ಅಷ್ಟೇ, ಕೆಟ್ಟದು ಅಷ್ಟೇ. ನೀವು ಸತತವಾಗಿ ಕೆಟ್ಟದು, ಕಳ್ಳತನನೇ ಮಾಡಬೇಕು, ದುಡ್ಡು ಸಂಪಾದನೆ ಮಾಡಬೇಕು ಅಂತಿದ್ರೆ ನಿಮ್ಮ ಮನಸ್ಸು ಆ ಕಡೆಗೇ ಹೋಗುತ್ತೆ. ಒಂದು ಸತಿ ಸಬ್ಕಾನ್ಷಿಯಸ್ ಮೈಂಡ್ಗೆ ಅದು ಇಳಿದಾಗ ಏನಾಗುತ್ತೆ, ಯೂನಿವರ್ಸ್ ಆಶೀರ್ವಾದ ಮಾಡುತ್ತೆ. ನಿಮಗೆ ಆ ಕಳ್ಳರೇ ಗುಂಪು ಸಿಗ್ತಾರೆ, ದುಡ್ಡು ಆ ಥರ ಮೋಸ ಮಾಡೋರೇ ನಿಮ್ಮ ಸುತ್ತಮುತ್ತಲೂ ಇರ್ತಾರೆ. ನಿಮ್ಮ ಆಲೋಚನೆಯೇ ನಿಮ್ಮ ಭವಿಷ್ಯವನ್ನು ರೂಪಿಸುತ್ತೆ. ಯಾವುದೇ ಜಾತಕ, ಯಾವುದೇ ಒಂದು ಹೇಳಿಕೆಗಳು ಕೂಡ ನಿಮ್ಮ ಅದೃಷ್ಟವನ್ನು ಬದಲಾಯಿಸೋದಿಲ್ಲ ಬಂಧುಗಳೇ. ನಿಮ್ಮ ಅದೃಷ್ಟ ಅಂತಂದರೆ ನಿಮ್ಮ ಸುಪ್ತ ಪ್ರಜ್ಞೆ. ಹಾಗಾಗಿ ನೀವೇನು ಮಾಡಬೇಕು ಅಂದರೆ, ಪ್ರತಿ ದಿವಸ ನೀವು ಏನು ಆಗಬೇಕು ಅಂತ ಇದ್ದೀರೋ ಪಾಸಿಟಿವ್ ಆಗಿ ಅದರ ಬಗ್ಗೆ 24 ಗಂಟೆಗಳಲ್ಲಿ, ಪ್ರಪಂಚದಲ್ಲಿ ಎಲ್ಲರಿಗೂ ಕೂಡ ಅಷ್ಟೇ ಸಮಯ ಇರೋದು, ಆ 24 ಗಂಟೆಯಲ್ಲಿ 90% ಸಮಯವನ್ನು ನೀವು ಏನು ಆಗಬೇಕು ಅಂತಿದ್ದೀರೋ ಅದರ ಕಲ್ಪನೆಗೆ ನೀವು ಮನಸ್ಸನ್ನು
ಒಡ್ತಾ ಬನ್ನಿ. ಒಬ್ಬ ದೊಡ್ಡ ಲಾಯರ್ ಆಗಬೇಕಾ, 24 ಗಂಟೆ ಒಳ್ಳೊಳ್ಳೆ ಲಾಯರ್ ಫೋಟೋ ನೋಡಿ. ನಿಮ್ಮ ಪೇಪರ್ ತೆಗೆದಾಗ ಅಥವಾ ಬೇರೆ ಯಾವುದೊಂದು ಆರ್ಟಿಕಲ್ ನೋಡಿದಾಗ ಆ ಲಾಯರ್ ಫೀಲ್ಡಲ್ಲಿ ಸಾಧನೆ ಮಾಡಿರುವಂತಹ ವ್ಯಕ್ತಿಗಳನ್ನು ಗಮನಿಸಿ. ಹಾಗೆ ಎಷ್ಟೋ ಜನ ಫ್ರೆಂಡ್ಸ್ಗಳನ್ನೂ ಕೂಡ ಲಾಯರ್ ಓದ್ತಿರೋ ಫ್ರೆಂಡ್ಗಳನ್ನ ಮಾಡ್ಕೊಳ್ಳಿ. ಹೀಗೆ ನಿಮಗೆ ಇಷ್ಟವಾದಂತಹ, ನಿಮ್ಮ ಮನಸ್ಸಿಗೆ ಪ್ರಿಯವಾದಂತಹ ಯಾವುದೋ ಒಂದು ಫೀಲ್ಡ್ ಇರುತ್ತಲ್ಲ, ಆ ಫೀಲ್ಡಲ್ಲಿ ಸಾಧನೆ ಮಾಡೋವರ ಸಂಪರ್ಕವನ್ನು ನೀವು ಮಾಡಿದಾಗ ಖಂಡಿತ ಆ ಯೂನಿವರ್ಸ್ ನಿಮಗೆ ಸಬ್ಕಾನ್ಷಿಯಸ್ ಮೈಂಡ್ ರೂಪದಲ್ಲಿ ನಿಮಗೆ ಸಹಾಯ ಮಾಡ್ತಾ ಹೋಗುತ್ತೆ. ಸುಪ್ತ ಪ್ರಜ್ಞೆಗೆ ಅಷ್ಟು ಶಕ್ತಿ ಇದೆ. ಇವತ್ತು ಬ್ರಹ್ಮಾಂಡದಲ್ಲಿ ನೀವು ಯಾರೇ ಒಬ್ಬನ ವ್ಯಕ್ತಿಯನ್ನು ತಗೊಳ್ಳಿ, ಪ್ರತಿಯೊಬ್ಬ ಸಾಧಕನ ಹಿಂದೆ ಕೂಡ ಈ ಒಂದು ತೆರೆ ಇದ್ದೇ ಇರುತ್ತೆ. ಅವನ ಸಬ್ಕಾನ್ಷಿಯಸ್ ಮೈಂಡನ್ನು ಅವನು ಬೈ ನೇಚರ್ ಅವನು ಮಾಡಬಹುದು, ಅಥವಾ ಸಾಧನೆಯನ್ನು ಮಾಡಿ ವಿಷಯವನ್ನು ಅರ್ಥ ಮಾಡಿಕೊಂಡು ಕೂಡ ಅವನು ಮಾಡಬಹುದು. ಹಾಗಾಗಿ ಏನು ಮಾಡಬೇಕು, ನೀವು ನಿಜವಾಗ್ಲೂ ಸಾಧಕರಾಗಬೇಕು ಅಂತಿದ್ದರೆ, ಉದಾಹರಣೆಗೆ ನೀವೊಂದು ಫ್ಲೂಟ್ ಆರ್ಟಿಸ್ಟ್ ಆಗಬೇಕು ಅಂತಿರ್ತೀರ. ಫ್ಲೂಟ್ ತೊಗೊಳ್ಳಿ, ನಿಮ್ಗೆ ಯಾವ ಗಂಧವೂ ಇರೋದಿಲ್ಲ, ಬೇಡ, ಏನೂ ಬೇಕಾಗಿಲ್ಲ, ಯಾವ ಭವಿಷ್ಯನೂ ಕೇಳಬೇಕಾಗಿಲ್ಲ. ಪ್ರತಿ ದಿವಸ ಆ ಮ್ಯೂಸಿಕ್ ಫೋಟೋಗಳು ನೋಡಿ, ಆ ಫ್ಲೂಟ್ ಬಾರಿಸ್ತಿರೋ ಪ್ರೋಗ್ರಾಮ್ಗಳನ್ನ ಯೂಟ್ಯೂಬ್ಗಳಲ್ಲಿ ನೋಡಿ, ಅದರಲ್ಲಿ ಸಾಧನೆ ಮಾಡಿದಂಥ ವ್ಯಕ್ತಿಯನ್ನು ತನ್ಮಯತೆಯಿಂದ ಆಲಿಸಿ, ಹಾಗೆ ತನು ಮನ ಧನದಿಂದ ಎಲ್ಲ ರೀತಿಯಿಂದಲೂ ಕೂಡ ಆ ಫ್ಲೂಟ್ ಬಗ್ಗೆನೇ ನೀವು ಚಿಂತಿತ ಮಾಡ್ತಾ ಇದ್ದಾಗ, ಯಾವಾಗ ನಾವು ನಮ್ಮ ಬಾಹ್ಯ ಪ್ರಜ್ಞೆಯಿಂದ ಸತತವಾಗಿ ಒಂದು ವಸ್ತುವಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವೋ, ಅದೇ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಇಳಿಯುತ್ತೆ. ಒಂದು ಸತಿ ಸಬ್ಕಾನ್ಷಿಯಸ್ ಮೈಂಡ್ ಇಳಿದುಬಿಟ್ರೆ ಅದು ಜಸ್ಟ್ ಲೈಕ್ ಒಂದು ಮಗು ಇದ್ದಂಗೆ, ಅದಕ್ಕೆ ಒಳ್ಳೆಯದು ಕೆಟ್ಟದು ಯಾವುದೂ ಗೊತ್ತಿರೋದಿಲ್ಲ. ಒಂದು ಸತಿ ಅದಕ್ಕೆ ಇಳಿತು, ಅಚ್ಚೊತ್ತು ಅಂತಂದರೆ ಸಕ್ಕರೆಯ ಅಚ್ಚಿನ ಹಾಗೆ ಸುಪ್ತ ಪ್ರಜ್ಞೆ ನಮ್ಮ ದೇಹವನ್ನು ಆಕ್ರಮಿಸ್ಕೊಂಡ್ಬಿಡುತ್ತೆ. ನೀವು ಸಪೋಸ್ ಈಗ ಒಂದು ವೆದರ್ ಕಂಡೀಷನ್ ಬಗ್ಗೆ ಏನೋ ಒಂದು ಕಲ್ಪನೆ ಮಾಡ್ಕೊಂಡಿರ್ತೀರ, ಗಾಳಿ ಬೀಸ್ತಾ ಇದೆಯಪ್ಪ, ಈಗ ನಂಗೆ ಕೋಲ್ಡ್ ಆಗಿಬಿಡುತ್ತೆ ಅಂತ. ಸಬ್ಕಾನ್ಷಿಯಸ್ ಮೈಂಡೆಲ್ಲ ರೆಕಾರ್ಡ್ ಆಗಿಬಿಡುತ್ತೆ. ಬರೀ ನೀವು ಸಿನಿಮಾ ನೋಡ್ತಿರುವಾಗ ಆ ಒಂದು ವಾತಾವರಣ, ಕೋಲ್ಡ್ ವಾತಾವರಣ ನೋಡಿದ್ರೂ ಕೂಡ ನಿಮ್ಮ ಮೂಗಲ್ಲಿ ಇಳಿಯೋಕ್ಕೆ ಶುರುವಾಗ್ತಾ ಹೋಗ್ತಾ ಇರುತ್ತೆ. ದೇಹ ಪ್ರಕ್ರಿಯೆ ನಿಮ್ಮ ಸುಪ್ತ ಪ್ರಜ್ಞೆಯ ಮುಖಾಂತರ ಆಗುತ್ತೆ ವಿನಃ ಬಾಹ್ಯ ಪ್ರಜ್ಞೆಯ ಮುಖಾಂತರ ಅಲ್ಲ. ಹಾಗಾಗಿ ನಿಮ್ಮ ಸುಪ್ತ ಪ್ರಜ್ಞೆಯನ್ನು ಬಳಸಿ, ಪಳಗಿಸಿ, ಅದನ್ನು ಉಪಯೋಗ ಮಾಡಿಕೊಳ್ಳೋದಲ್ಲಿದೆ ನಿಮ್ಮ ಸಾಧಕ ವೃತ್ತಿ. ಹಾಗಾಗಿ ನಿಮ್ಮದು ಯಾವುದೇ ಫೀಲ್ಡ್ ಸಾಧನೆ ಮಾಡಬೇಕು ಅಂತಿದ್ದಾಗ ಒಂದು ಪೆನ್ನು ಪೇಪರು ತಗೊಳ್ಳಿ. ಲೈಫಲ್ಲಿ ಈ ಫೀಲ್ಡಲ್ಲಿ ಹೋಗೋಕ್ಕೆ ನನಗಿಷ್ಟ, ಆ ಒಂದು ಅದನ್ನು ಸೆಲೆಕ್ಟ್ ಮಾಡ್ಕೊಂಬಿಟ್ಟು 1 ಅಥವಾ 2 ಸಾಧಕರ ಒಂದು ಲಿಸ್ಟ್ ಮಾಡ್ಕೊಳ್ಳಿ. ನಿಮಗೆ ಇಷ್ಟವಾದಂತಹ ಒಂದು ಫೀಲ್ಡಲ್ಲಿ ಮಾಡಿಕೊಂಡು ಸತತವಾಗಿ ಆಲೋಚನೆ ಮಾಡಿ. ನಿದ್ಗಣ್ಣಲ್ಲೂ ಕೂಡ ಆ್ಯಸ್ ಇಫ್ ನೀವು ಆಲ್ರೆಡಿ ಆಗಿರೋ ಹಾಗೆ, ಈಗ ನೀವು ಲಾಯರ್ ಆಗಿರಬೇಕು ಅಂತಿರ್ತೀರ, ಕನಸು ಕಾಣ್ತಾ ಹೋಗಿ. ಹಾಗಲ್ಲೂ ಕನಸು ಅಂತಲೇ ಬೇಕಾರೆ ಕನಸು ಕಾಣುವುದು ಕೂಡ ಒಂದು ವಿದ್ಯೆನೇ. ಯಾವಾಗ ನೀವು ಅದನ್ನು ಮಾಡ್ತಾ ಹೋಗ್ತೀರಾ, ಖಂಡಿತ ನೀವು ಸಾಧನೆಯಲ್ಲಿ ಪರಮೋಚ್ಚ ಒಂದು ಮಟ್ಟವನ್ನು ತಲುಪ್ತೀರಿ ಅಂತ ಅನುಮಾನನೇ ಪಡೆದೇ ಹೇಳ್ಬೋದು ಬಂಧುಗಳೇ.